ಪ್ರೀತಿಯನ್ನ ನಿರಾಕರಿಸಿದಂತಹ ಪ್ರೇಯಸಿಗೆ ಚಾಕು ಇರಿದಂತಹ ಘಟನೆಯೊಂದು ನಡೆದಿದೆ. ಪ್ರೇಯಸಿಗೆ ಚಾಕುವನ್ನ ಇರಿದಿದ್ದಾನೆ ಆರೋಪಿ ನವಾಜ್. ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ವರ್ತೂರು ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರಂತೆ ಈ ನವಾಜ್ನನ್ನ. ಪ್ರೇಯಸಿಗೆ ಚಾಕುವಿನಿಂದ ಇರಿದು ತಾನೂ ಕತ್ಕೊಯ್ದುಕೊಂಡಿದ್ದಂತೆ ನವಾಜ್. ಬೆಂಗಳೂರಿನ ರಾಮಗೊಂಡನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಪ್ರೇಯಸಿಯ ಕಣ್ಣೆದರೆ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಂತೆ. ಇದನ್ನು ಯಾರಾದರೂ ಪ್ರೀತಿ ಅಂತಾರಾ? ಸಾಯಿಸೋದು, ಸಾಯೋದು ಇದ್ಯಾವುದು ಕೂಡ ಪ್ರೀತಿ ಅಲ್ಲ. ಇತ್ತೀಚೆಗಂತೂ ಈ ಯೂತ್ಸ್ನಲ್ಲಿ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇದೆ. KR ಪುರಂನಲ್ಲಿ ಏನಾಯಿತು, ಈ ಕಡೆ ಪುಣೆಯಲ್ಲಿ ಏನಾಯಿತು ಅನ್ನೋದನ್ನು ನೋಡ್ತಾ ಇದ್ವಿ. ಆ ಘಟನೆಗಳು ಮಾಸುವ ಮುನ್ನವೇ ರಾಮಗೊಂಡನಹಳ್ಳಿಯಲ್ಲಿ ಈ ರೀತಿ ಘಟನೆ ನಡೆದಿದೆ ನೋಡಿ. ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನುವಂತಹ ಏಕೈಕ ಕಾರಣಕ್ಕೆ ಈ ಕೃತ್ಯವನ್ನು ಎಸಗಿದಾನೆ. ಅಷ್ಟೊತ್ತಿಗೆ ಅವನು ಒಳಗಡೆಯಿಂದ ಲಾಕ್ ಹಾಕೊಂಡ್ಬಿಟ್ಟಿದ್ದಾನೆ. ಕಿಟಕಿನ ನಾನೇ ಹೇಳ್ದೆ, ಅವರು ಭಯ ಬೀಳ್ತಾ ಇದ್ರು ಒಳಗಡೆ ಕಿರ್ಚ್ಕೊತಾ ಇದ್ದಿದ್ದಕ್ಕೆ. ಕಿಟಕಿ ಬಂತು. ಕಿಟಕಿ ಬಂದಾಗ ಅವನು ಹುಡುಗನಿಗೆ ಹೇಳ್ದೆ ನಾನು, ಯಾಕೋ ಏನು ಅಂತ ಹೇಳಿದ್ರೆ ಕೊಯ್ಕೊಂಡ್ಬಿಡ್ತೀನಿ ಅಂತ ಕತ್ತತ್ರ ಚಾಕು ಇಟ್ಕೊಂಡ. ನಮ್ಮ ಮನೇಲಿ ಏನಕ್ಕೂ ಮಾಡ್ಕೊಳಕ್ಕೆ ಬಂದಿದ್ದೀಯ, ಎಲ್ಲೋ ಹೋಗೋ ನೀನು ಅಂತೇಳಿ ಇದು ಮಾಡಿದ್ದಕ್ಕೆ ಒಳಗಡೆ ಬಂದರೆ ಕೊಯ್ಕೊಂಡ್ಬಿಡ್ತೀನಿ ಅಂತ ಇದು ಮಾಡಿದಾಗ ನಾನು ಆಮೇಲೆ ಸಿಲಿಂಡ್ರ್ ಹೇಳ್ಕೊಂಬಂದೆ. ಕಿಚನಿಂದ ಸಿಲಿಂಡ್ರ್ ಹೇಳ್ಕೊಂಬಂದು ಅಂಟಿಸ್ಬಿಟ್ಟ ಬೆಂಕಿ. ಇದೇನೋ ಪಕ್ಕದವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಗಡಪರಿ ತಗೊಂಬರಕ್ಕೆ ಓಡೋದೆ. ಅಷ್ಟರಲ್ಲಿ ಇಲ್ಲಿ ಯಾರೋ ಕೊಟ್ಟರು ಪಕ್ಕದವ್ರು ಅಂತ ಹೇಳ್ಬಿಟ್ಟು ಹೊಡೆದಾಕ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾಗೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ, ಯಾರೀತ ಪಾಗಲ್ ಪ್ರೇಮಿ? ಏನಾಯ್ತು? ಹತ್ಯೆ ಮಾಡುವಂತಹದ್ದು ಅಥವಾ ಚಾಕುವಿನಿಂದ ಇರಿಯುವಂತಹದ್ದು ಏನಾಯ್ತು ಅಂತ? ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರೇಯಸಿಗೆ ಚಾಕು ಹಿರಿದಿರುವಂಥ ಘಟನೆ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ನಡೆದಿರುವಂಥದ್ದು. ನಂದಿನಿ ದಾಸ್ ಮತ್ತು ಆರೋಪಿ ಬಂದೆ ನವಾಜ್ ನಿರ್ಧಾರ ಕಳೆದ 3-4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಪೋಷಕರು ಆತನಿಗೆ ಗೊತ್ತಿರದೆ ಯುವತಿಗೆ ಮದುವೆ ಮಾಡಿಸಿರುವಂಥ ವಿಚಾರ ಆಕೆಯ ಗಂಡನಿಂದ ಆರೋಪಿಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನಾನು ಪ್ರೀತಿ ಮಾಡಿದ ಹುಡುಗಿ ನನಗೆ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ನಿನ್ನೆ ಮನೆಗೆ ಹೋಗಿ ಮನೆಗೆ ನುಗ್ಗಿ ಮನೆಯಲ್ಲಿರುವಂತಹ ಯುವತಿಗೆ ಚಾಕುವಿನಿಂದ ಹಿಡಿದಿರುವಂಥ ಘಟನೆ ಮತ್ತು ಸಂಬಂಧಪಟ್ಟಂತೆ ಈಗ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿ ನವಾಜ್ನನ್ನು ಬಂಧಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ನಿನ್ನೆ ಸಂಜೆ ತನ್ನ ಸಹೋದರರ ಜೊತೆ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಈತ ಹೋಗಿ ಚಾಕುವನ್ನು ಹಿಡಿದಿರುವಂಥ ವಿಚಾರ ಗೊತ್ತಾಗಿದ್ದು ಸದ್ಯ ಆರೋಪಿಯನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆಗೆ ಯತ್ನ ಮಾಡಿದ್ದಾನೆ. ಆಸ್ಪತ್ರೆಯಲ್ಲಿ ಈಗ ಯುವತಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ.